ನಮಸ್ತೆ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಖಂಡಿತ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಏರ್ ಫಾಲ್ ಸಮಸ್ಯೆ ಅನ್ನೋದು ತುಂಬ ಜನರಿಗೆ ಇದೆ. ಏರ್ ಫಾಲ್ಗೆ ಸುಮಾರು ಕಾರಣಗಳಿದೆ ಅಂತಲೇ ಹೇಳ್ಬೋದು. ನನ್ನ ಹೇರ್ ಕೇರ್ ರೊಟೀನ್ ಅಂತಲೇ ಹೇಳ್ಬೋದು. ಈ ಫೋಟೋ ನೋಡಿ, ಇದು 1 ಇಯರ್ ಬ್ಯಾಕ್ ಫೋಟೋ. ತುಂಬ ಹಳೆ ಫೋಟೋ ಏನಲ್ಲ, 1 ಇಯರ್ ಬ್ಯಾಕ್ ಅಷ್ಟೇ. ಆಲ್ಮೋಸ್ಟ್ ಫೋಟೋಸ್ ಎಲ್ಲ ಡಿಲೀಟ್ ಆಗಿದ್ದು, ಒಂದು 2-3 ಇದ್ದು, ಅದನ್ನೇ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಬೆಸ್ಟ್ ಹೇರ್ ಗ್ರೋತ್ ಪ್ಯಾಕ್ ಜೊತೆಗೆ ನಿಮಗೆ ಒಂದು ಬೆಸ್ಟ್ ಕಂಡೀಷನರ್ ಕೂಡ ಹೇಗೆ ಮಾಡೋದು ಅಂತ ಇದ್ರ ಜೊತೆನೇ ನಾನು ತೋರಿಸ್ತಾ ಇದ್ದೀನಿ. ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಖಂಡಿತ ನಿಮಗೆ ಯೂಸಸ್ ಆಗುತ್ತೆ. ನಾನು ಕೈಯಲ್ಲಿ 1 ಹಿಡಿಯೋಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತು, ಕರ್ಬೇವಿನ ಸೊಪ್ಪು ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಒಂದು ಹೇರ್ ಗ್ರೋತಿಗೆ ಹೆಲ್ಪ್ ಮಾಡುತ್ತೆ, ಮತ್ತು ಕೂದಲು ಕಪ್ಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಕೂದಲು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ವಿಚಾರಕ್ಕೆ ನಮಗೆ ಕರ್ಬೇವಿನ ಸೊಪ್ಪು ತುಂಬ ಹೆಲ್ಪ್ ಮಾಡುತ್ತೆ. ನೀವು ಎಷ್ಟು ತೊಗೊಂಡ್ರೂ ನಮಗೇನು ಲಾಸ್ ಇಲ್ಲ. ಸೊ ಹಂಗಾಗಿ ನಾನು ಸದ್ಯಕ್ಕೆ 1 ಹಿಡಿಯೋಷ್ಟು ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ವಾಶ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಾವು ಒಂದು 2 ವೀಳ್ಯದೆಲೆ ತೊಗೊಂಡಿದ್ದೀನಿ. ವೀಳ್ಯದೆಲೆ ನಾವು ಕಳ್ಸೋಕ್ಕಿಟ್ಟಿರೋ ಅಂಥದ್ದು, ಅಥವಾ ನೀವು ಯಾವುದಾದ್ರೂ ಮದುವೆ ಫಂಕ್ಷನ್ಗೆ ಹೋದಾಗ ಎಲೆ ಇಟ್ಟಿರ್ತಾರೆ, ತಾಂಬೂಲಕ್ಕೆ ಅಂತ ಕೊಟ್ಟಿರ್ತಾರೆ, ಅದನ್ನು ಕೆಲವೊಬ್ರು ತಿಂತಾರೆ, ಕೆಲವೊಬ್ರು ಬಿಸಾಡ್ತಾರೆ. ಅದ್ರ ಬದಲಿಗೆ ನೀವು ಈ ರೀತಿ ಕೂಡ ರಿಯೂಸ್ ಮಾಡ್ಕೊಳ್ಬಹುದು. ನೀವು ವೀಳ್ಯದೆಲೆ ಇಲ್ಲ ಅಂತ ಅಂದರೆ ದಾಸವಾಳ ಎಲೆ ಯೂಸ್ ಮಾಡ್ಬೋದು, ಇಲ್ಲ ಸೀಬೆಕಾಯಿ ಎಲೆ ಬರುತ್ತಲ್ಲ ಅದನ್ನಾದರೂ ಯೂಸ್ ಮಾಡ್ಬೋದು. ಈ 3 ಎಲೆಯಲ್ಲಿ ಯಾವುದಾದ್ರೂ ಯೂಸ್ ಮಾಡಿ. ಸೊ ನಾನು ಸದ್ಯಕ್ಕೆ ಎಲೆ ತೊಗೊಂಡಿದ್ದೀನಿ, ವೀಳ್ಯದೆಲೆ. ಇದು ಕೂಡ ಒಂದು ನಮ್ಮ ಕೂದಲ ಒಂದು ಗ್ರೋತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಏನಂದರೆ ಕೂದಲು ಗ್ರೋತ್ಗೆ ಜಸ್ಟ್ ನಮಗೆ ಹೇರ್ ಪ್ಯಾಕ್ ಅಷ್ಟೇ ನಮಗೆ ಹೆಲ್ಪ್ ಆಗೋದಿಲ್ಲ. ನಾವು ತೊಗೊಳ್ಳೋಂಥ ಫುಡ್ ಕೂಡ ಹೆಲ್ಪ್ ಆಗುತ್ತೆ, ಮತ್ತು ನಾವು ನೀರು ಕೂಡ ಹೆಚ್ಚು ಕುಡಿಬೇಕು, ಸ್ಟ್ರೆಸ್ ತೊಗೊಳ್ಬೋದು. ಇವೆಲ್ಲ ಕೂಡ ನಮಗೆ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಹೇರ್ ಪ್ಯಾಕ್ಗಳು ಒಂದು 50% ಹೆಲ್ಪ್ ಮಾಡಿದ್ರೆ, ಬೇರೆ ವಿಚಾರಗಳು ಕೂಡ ನಮಗೆ 50% ಹೆಲ್ಪ್ ಮಾಡ್ತವೆ. ನಾನು ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇದೇನೆಂದರೆ, ಕೆಲವೊಬ್ಬರಿಗೆ ಸ್ಕಿನ್ ಅಲರ್ಜಿ ಇರುತ್ತಲ್ಲ, ಅದು ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಇದರಿಂದ ನಮಗೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅಲರ್ಜೀಸ್ ಎಲ್ಲ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಇದು ಇಚ್ಚಿಂಗ್ ಏನಾದರೂ ಇದ್ದರೆ ಮೇಯ್ನಾಗಿ ಕಡಿಮೆ ಮಾಡುತ್ತೆ. ಹಾಗೆ ಸ್ವಲ್ಪ ದಾಸವಾಳ ಹೂವು ತೊಗೊಂಡಿದ್ದೀನಿ. ನೀವು ಫ್ರೆಶ್ ಆಗಿರೋ ಸಿಕ್ಕರೆ ನೀವು ಬಳಸಿ. ಇದು ಸ್ವಲ್ಪ ಒಣಗಿದೆ ಆದರೂ ಪರವಾಗಿಲ್ಲ. ನಾನು ದಾಸವಾಳ ತೊಗೊಂಡಿದ್ದೀನಿ. ಇದಕ್ಕೂ ನಮ್ಮ ಹೇರ್ ಸಾಫ್ಟ್ ಮಾಡೋದಕ್ಕೆ, ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಒಂದು ಬೆಸ್ಟ್ ಕಂಡೀಷನರ್ ಆಗಿ ಕೂಡ ನಾವು ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಅಗಸೆ ಬೀಜದ ಬಗ್ಗೆ ನಾನು ಆಲ್ಮೋಸ್ಟ್ 2 ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ಅದ್ರ ಬೆನಿಫಿಟ್ ಏನೆಲ್ಲ ಅದರಲ್ಲಿ ವಿಟಮಿನ್ಸ್ಗಳಿರುತ್ತೆ, ನಮ್ಮ ಒಂದು ಹೇರ್ ಕೇರ್ಗೆ ಎಷ್ಟು ಮುಖ್ಯವಾಗುತ್ತೆ ಅನ್ನೋದು ನಾನು ಆಲ್ರೆಡಿ 2 ವಿಡಿಯೋಸ್ ನಾನು ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ. ಹಾಗೆ ಅಗಸೆ ಬೀಜ, ಫ್ಲಾಕ್ ಸೀಡ್ಸ್ ಆದಮೇಲೆ ನಾನು ಮೆಂತ್ಯ ಯೂಸ್ ಮಾಡ್ತಾಯಿದ್ದೀನಿ. ಮೆಂತ್ಯ ಅಂತೂ ನಮ್ಮ ಹೇರ್ ಕೇರ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ, ಮತ್ತು ಹೇರ್ ಕಟ್ ಆಗುತ್ತಲ್ಲ ಅದು ಕಡಿಮೆ ಆಗುತ್ತೆ, ಮತ್ತು ಹೇರ್ ಗ್ರೋತ್ಗೆ ಸಾಫ್ಟ್ ಆಗೋದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಮೆಂತ್ಯ ಒಂದು ಮ್ಯಾಜಿಕಲ್ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಹಾಗೆ 1 ಗ್ಲಾಸಷ್ಟು ನಾನು ನೀರು ತೊಗೊಂಡಿದ್ದೀನಿ. ಅಂದರೆ ಅಷ್ಟು ಪದಾರ್ಥಗಳು ಮುಳುಗೋವಷ್ಟು ನಾವು ನೀರು ತೊಗೊಳ್ಬೇಕು. ನಾನು ಯಾಕೆ ಅನ್ನೋದನ್ನ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಸೊ ಇದನ್ನು ಏನಂದರೆ, ನಾವು ಓವರ್ ನೈಟ್ ನೆನೆಯೋದಕ್ಕೆ ಬಿಡಬೇಕು. ನಾವು ಬೆಳಗ್ಗೆನೇ ನಾವು ಹಂಗೆ ಹಾಕಿ ಅದೇ ಥರನೇ ನಾವು ತೆಗೆದು ರುಬ್ಬಿ ಹಚ್ತೀವಿ ಅಂದರೆ ಮೆಂತ್ಯ ಎಲ್ಲ ನೆಂದಿರೋದಿಲ್ಲ. ನಮಗೆ ಈ ಪ್ಯಾಕಿನ ಒಂದು ಲಾಭಾಂಶ ಖಂಡಿತ ಆ ರೀತಿ ಸಿಗೋದಿಲ್ಲ. ಇದನ್ನು ನೀವು ಓವರ್ ನೈಟ್ ಬಿಡಬೇಕು. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 4-5 ಅವರ್ಸ್ ಆದರೂ ನೀಟಾಗಿ ನೆನೆಯೋದಕ್ಕೆ ಬಿಡಬೇಕು. ಇದು ನೋಡಿ, ನಾನು ಮಾರ್ನಿಂಗ್ ತೆಗಿತಾ ಇದ್ದೀನಿ. ಮಾರ್ನಿಂಗ್ ತೋರಿಸ್ತಾ ಇರೋದು ಇದು. ಈ ಥರ ಫುಲ್ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಮೆಂತ್ಯ, ಅಗಸೆ ಬೀಜ ಎಲ್ಲ ಕೂಡ ನೆಂದಿರುತ್ತೆ. ಸೊ ಅದನ್ನೆಲ್ಲ ನೀರಿನ ಅಂಶ ಬಿಟ್ಟು, ನೆನೆಯೋದಕ್ಕೆ ನೀರು ಹಾಕಿದ್ವಲ್ಲ, ಆ ನೀರನ್ನು ರುಬ್ಬಕ್ಕೆ ಹಾಕೋದೇನು ಬೇಡ. ಅದನ್ನು ಸೋಸೋದಿದ್ರೆ ಒಂದು ಕಡೆ ಸೋಸಿಟ್ಕೊಳ್ಳಿ. ನಾನು ಹಾಗೆ ಒಂದು ಬಟ್ಲಿಗೆ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನೆಂದಿರೋದ್ರಲ್ಲೇ ನೀರಿನಂಶ ಜಾಸ್ತಿನೇ ಇರುತ್ತೆ. ದಾಸವಾಳ ಹೂವು ಇದೆಯಲ್ಲ, ಅದರಲ್ಲಿ ನೀರಿನಂಶ ಜಾಸ್ತಿನೇ ಇರುತ್ತೆ. ಸೊ ಹಂಗಾಗಿ ಇದಕ್ಕೆ ಮತ್ತೆ ನಾವು ನೀರು ಹಾಕೋಂಥ ಅವಶ್ಯಕತೆ ಇಲ್ಲ. ಸೊ ಈ ಒಂದು ನಾವು ಸೋಸಿರೋಂಥ ನೀರನ್ನ ಸಪ್ರೇಟ್ ಇಟ್ಕೊಳ್ಳೋಣ. ಇದನ್ನು ಹೇಗೆ ಯೂಸ್ ಮಾಡೋದು, ಇದು ಏನಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಪೇಸ್ಟನ್ನ ನಾವು ಏನು ಮಾಡಬೇಕು ಅಂದರೆ, ನುಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ನಮಗೇನಂದರೆ ಸ್ವಲ್ಪ ಇದು ಗಟ್ಟಿ ಇದ್ರೇ ನಮಗೆ ಕೂದಲಿಗೆ ಹಚ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ತೆಳುವಾಗಿದ್ದರೆ ನಾವು
ನೀಟಾಗಿ ಹಚ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಉದುರು ಹೋಗ್ತಾ ಇರುತ್ತೆ. ಹಚ್ಚಿದ್ರೂ ವೇಸ್ಟ್ ಆಗಿಬಿಡುತ್ತೆ. ಆದಷ್ಟು ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಿ. ತುಂಬ ಗಟ್ಟಿ ಆಗ್ತಿದೆ ಅಂತಂದರೆ ನೀವು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನು ಇದಕ್ಕೆ ಯಾವುದೇ ನೀರು ಆ್ಯಡ್ ಮಾಡಿಲ್ಲ. ಹಾಕಿರೋ ನೀರನ್ನ ಫುಲ್ಲು ಸಪ್ರೇಟಾಗಿ ಬೇರೆ ನಾನು ಸೋಸ್ಕೊಂಡಿದ್ದೀನಿ. ಸೊ ಈ ಥರ ನಾವು ಹೇರ್ ಪ್ಯಾಕ್ಗಳು ಹಾಕಿದಾಗ ಅಟ್ಲೀಸ್ಟ್ 2 ಅವರ್ಸ್ ಆದ್ರೂ ಇರಬೇಕು. ಮತ್ತು ಕೂದಲಿಗೆ ನಾವು ಎಣ್ಣೆ ಹಚ್ಚಿರಬಾರ್ದು. 2 ಅವರ್ಸ್ ಮೇಲೆ ಬಿಡೋಕ್ಕೆ ಹೋಗಬೇಡಿ. ಜಾಸ್ತಿ ಅವರ್ ನಾವು ಬಿಟ್ವಿ ಅಂತಂದರೆ ಹೇರ್ ಜಾಸ್ತಿ ಡ್ರೈ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಹಾಗಾಗಿ 2 ಅವರ್ ಮೇಲೆ ಖಂಡಿತ ಬಿಡಬೇಡಿ. ಹಾಗೆ 2 ಅವರ್ ಬಿಟ್ಟ ಮೇಲೆ ನಾವು ಯಾವುದೇ ಹೇರ್ ಪ್ಯಾಕ್ಗಳು ಹಾಕಿದಾಗ ಶಾಂಪು ಹಾಕ್ದಲೇ ಇರೋದು ತುಂಬ ಒಳ್ಳೆಯದು. ನೀವು ಹಂಗೂ ಶಾಂಪು ಏನಾದರೂ ಹಾಕಬೇಕು ಅಂದ್ರೂ ಬೇಬಿ ಶಾಂಪು ಯೂಸ್ ಮಾಡ್ಬೋದು, ಇಲ್ಲ ಸೀಗೆಕಾಯಿ ಯೂಸ್ ಮಾಡ್ಬೋದು. ಅಂದರೆ ಮೈಲ್ಡ್ ಸ್ವಲ್ಪ ಶಾಂಪೂನ ಯೂಸ್ ಮಾಡಬೇಕು. ಯಾಕೆಂದರೆ ನಾವು ಹಾಕಿರೋಂಥ ನ್ಯಾಚುರಲ್ ಅಂಶ ಅಲ್ವಾ ಹಾಕಿರೋದು. ಸೊ ಕೆಮಿಕಲ್ ನಾವು ಶಾಂಪುಗಳನ್ನ ಯೂಸ್ ಮಾಡಿದಾಗ ಅದೆಲ್ಲ ವೇಸ್ಟ್ ಆಗುತ್ತೆ ನಾವು ಯೂಸ್ ಮಾಡಿರೋದು. ಅದಕ್ಕೋಸ್ಕರ ಅಷ್ಟೇ ನೋಡಿ. ಇದು ನಾವು ಒಂದು ಸಿರಮ್ ಥರ ತಗೊಂಡಿದ್ವೆಲ್ಲ, ಕಂಡೀಷನರ್ ಆಗಿ ಇದನ್ನ ಯೂಸ್ ಮಾಡ್ಬೋದು. ನೀವು ತಲೆ ಸ್ನಾನ ಮಾಡ್ದಿರಲ್ಲ, ಸ್ನಾನ ಎಲ್ಲ ಆದಮೇಲೆ ಮುಗೀತು ಸ್ನಾನ ಅನ್ನೋ ಟೈಮಲ್ಲಿ ತಲೆಗೆ ಇನ್ನೊಂದು ಸರಿ ನಾವು ಇದರಲ್ಲಿ ತೊಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಕೂದಲು ಸಾಫ್ಟ್ ಆಗುತ್ತೆ, ಒಂದು ಕಂಡೀಷನರ್ ಆಗಿ ವರ್ಕ್ ಆಗುತ್ತೆ. ಏರ್ ಫಾಲ್ ಆಗೋದು, ಕಟ್ ಆಗೋದು, ಸಿಕ್ಕಾಗೋದು ಆ ಥರ ಆಗೋಲ್ಲ. ಮತ್ತು ಇನ್ನೊಂದು ರೀತಿ ಯೂಸ್ ಮಾಡ್ಬೋದು. ನೀವು ತಲೆ ಎಲ್ಲ ಸ್ನಾನ ಮಾಡಿ ಡ್ರೈ ಆದಮೇಲೆ ನೀವು ಬಿಡಿಸ್ಕೊತಿರಲ್ಲ, ಆ ಟೈಮಲ್ಲಿ ಒಂದು ಯಾವುದಾದ್ರೂ ಸ್ಪ್ರೈ ಬಾಟಲ್ ಬರುತ್ತಲ್ಲ, ಸ್ಪ್ರೈ ಬಾಟಲಲ್ಲಿ ಹಾಕಿಟ್ಕೊಂಡು ನೀವು ಕೂದಲಿಗೆ ಸ್ಪ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಬೆಸ್ಟ್ ಡ್ರೈ ಕಂಡೀಷನರ್ ಆಗಿ ವರ್ಕ್ ಮಾಡುತ್ತೆ. ಕೂದಲು ಸಿಕ್ಕಾಗೋದಿಲ್ಲ. ಸಿಕ್ಕಾದಾಗ ನಾವು ತಲೆ ಬಾಚೋ ಕೂಡ ಎಷ್ಟೋ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಈ ಒಂದು ಸಿರಮ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಒಂದು ಕಂಡೀಷನರ್ ಅಂತಲೇ ಹೇಳ್ಬೋದು. ನಿಮ್ಮ ಇಷ್ಟ, ಹೇರ್ ಕಂಡೀಷನರ್ ಆದರೂ ಅಂದ್ಕೊಳ್ಳಿ, ಸಿರಮ್ ಆದರೂ ಅಂದ್ಕೊಳ್ಳಿ. ಬಟ್ ಹೇರ್ಗೆ ಮಾತ್ರ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಮತ್ತು ಸಾಫ್ಟ್ ಆಗುತ್ತೆ. ನಾವು ಇವೆಲ್ಲ ಪ್ಯಾಕ್ ಹಾಕಿದಾಗ ಸ್ವಲ್ಪ ಡ್ರೈ ಆಗುತ್ತಲ್ಲ ಕೂದಲು, ಆ ಥರ ಡ್ರೈ ಆಗೋದಿಲ್ಲ ಈ ಒಂದು ಆಯಿಲ ನಾವು ಯೂಸ್ ಮಾಡೋದ್ರಿಂದ. ಸೊ ನೀವೊಂದು ಸ್ಪ್ರೈ ಬಾಟಲಿಗೆ ಇಟ್ಕೊಳ್ಬೋದು. ಇದು ನನ್ನ ನಂತರದ ಫೋಟೋ, ಈಗಿನ ಫೋಟೋ. ಡಿಫ್ರೆನ್ಸ್ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಫಾಸ್ಟ್ ಹೇರ್ ಗ್ರೋತ್ ಪ್ಯಾಕ್, ಮೈ ಫೇವ್ರೆಟ್ ಪ್ಯಾಕ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಏರ್ ಫಾಲ್ ಆಗ್ತಿದೆ ಅವ್ರಿಗೆ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.